ಒತ್ತಾಯ ಇದೆ ಹಾಗೂ ನಮ್ಮ ಎರಡೂ ಜಿಲ್ಲೆಯ ಸಮಿತಿಯಿಂದ ನಾವು ಪ್ರಧಾನಮಂತ್ರಿಗಳಿಗೆ ಹಾಗೂ ಸರ್ಕಾರಕ್ಕೆ, ರಾಷ್ಟ್ರಪತಿಗಳಿಗೆ ನಾವು ಒಂದು ಮನವಿ ಪತ್ರವನ್ನು ಸಹ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಅದನ್ನ ತಾವು ನಮ್ಮ ರಾಷ್ಟ್ರಕವಿ, ವಿಶ್ವಮಾನವ, ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದಿರುವಂತಹ ಕುವೆಂಪುರವರಿಗೆ ಭಾರತ ರತ್ನವನ್ನ ಕೊಡಬೇಕು ಅಂತೇಳಿ ತಮ್ಮೆಲ್ಲರ ಮೂಲಕ ಅವರಲ್ಲಿ ನಾನು ಮನವಿ ಮಾಡ್ತಂತ ಅದಕ್ಕಾಗಿ ಅವರನ್ನ ಮತ್ತೆ ಬಡಿಸಿ ಅವರಿಗೆ ಸಲಹೆಯನ್ನು ಕೊಟ್ಟು ನಿಮ್ಮ ಭಾಷೆಯಲ್ಲೇ ಬರೀರಿ ಅಂತೇಳಿ ಅವರಿಗೆ ಸಲಹೆಯನ್ನು ಕೊಟ್ಟಾಗ ಮೊದಲ ಬಾರಿಗೆ ಅವರು ಅವರನ್ನ ಕಥೆಯಂತೆ ಒಂದು ಕಥೆಯನ್ನು ಬರೀತಾರೆ. ಅಲ್ಲಿಂದ ಅವರ ಸಾಹಿತ್ಯ ಕೃತಿ ಮುಂದೆ ಬೆಳೀತಾ ಹೋಗುತ್ತೆ. ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥ ಗ್ರಂಥರಾಶಿಯನ್ನ, ಶರಣರಿರ್ತಕ್ಕಂಥ ಅಕ್ಷರ ಧರ್ಮವನ್ನ ಉಳಿಸುವಂತ ಪ್ರಯತ್ನವನ್ನು ಅವರು ಮಾಡ್ತಾ ಹೋಗ್ತವೆ. ನಾನು ಕೂಡ ಹೇಳಿದ್ವಿ, ಹೆಬ್ಬಾಳ ಬ್ರಿಡ್ಜ್ ಪಕ್ಕದಲ್ಲಿ ಈಗಲೂ ಇದು ಒಂದು 200 ಹಟ್ಸ್ ಇದೆ. ಅಲ್ಲಿ ಈಗಲೂ ಗಾಂಜಾ, ಈ ರೀತಿ ಡ್ರಗ್ ದಂಧೆಗಳು ಅಲ್ಲಿ ನಡೀತಾ ಇವೆ. ಸರಿ ಹೇಳಿದ್ದೀವಿ, ಇದುವರೆಗೂ ಸರ್ಕಾರ ಸೀರಿಯಸ್ನೆಸ್ ಅನ್ನೇ ತೋರಿಸಿಲ್ಲ. ಫ್ಲೈಓವರ್ ಇಂದ ಮುಂದ್ಗಡೆ ನಮ್ಮ ಶೋಭಾ ಕರಂದ್ಲಾಜೆ ಮೇಡಮ್ ಅವರು ಕರ್ಕೊಂಡೋಗಿ ಪ್ರೆಸ್ನವ್ರ ಮುಂದೆ ತೋರಿಸಿದ್ರು. ಅದನ್ನ ದಿವಸ ನಾವು ಅಲ್ಲೇ ಓಡಾಡ್ತಕ್ಕಂಥವ್ರು, ಇವತ್ತಿನವರೆಗೆ ಅವ್ರನ್ನ ಮುಟ್ಲಿಲ್ಲ. ಈಗಲೂ ಅವ್ರ ಹತ್ರ ಹೋಗಿ ನೋಡ್ರಿ ನೀವು, ವೋಟರ್ ಕಾರ್ಡ್ ಇದೆ,